ಸಿಎಂಗೆ ಪ್ರಧಾನಿ ಮೋದಿ ಈಗ ಕರೆ ಮಾಡಿದ್ದಾರೆ. ಈ ಪ್ರವಾಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಕ್ಷಣಾ ಕಾರ್ಯಕ್ಕೆ ಯಾವ ರೀತಿಯಾದಂತಹ ಸಹಾಯ ಬೇಕು, ಜೊತೆಗೆ ಪರಿಹಾರಗಳು ಯಾವ ರೀತಿಯಾಗಿ ಆಗಬೇಕು, ಅಲ್ಲಿದ್ದಂಥವರ ರಕ್ಷಣೆ ಹೇಗಾಗಬೇಕು, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಪ್ರವಾಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮೋದಿ ಕರೆ ಮಾಡಿದ್ದಾರೆ ಉತ್ತರಾಖಂಡ್ ಸಿಎಂಗೆ, ಕರೆ ಮಾಡಿ ಮಾತಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಕಂಡು ಕೇಳರಿಯದಂತಹ ಮತ್ತೊಂದು ಮೇಘಸ್ಫೋಟ. 150 ಯೋಧರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಐಟಿಬಿಪಿ ನಿಯೋಜನೆ ಆಗಿದೆ. ಬಹಳ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾಕಂದ್ರೆ 50ಕ್ಕೂ ಹೆಚ್ಚು ಜನ ಅಲ್ಲಿ ಕಣ್ಮರೆಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದು. ಆ ನಿಟ್ಟಿನಲ್ಲಿ ಪ್ರಧಾನಿ ಕೂಡ ಈಗ ಈ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಮತ್ತೊಂದು ಮೇಘಸ್ಫೋಟ ಆಗಿದೆ. 150 ಯೋಧರು ಅಲ್ಲೇ ಸ್ಥಳದಲ್ಲಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಅನೇಕರು ಸಿಲುಕಿಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯ. ಮತ್ತೊಂದು ಕಡೆಯಲ್ಲಿ ಅನೇಕರು ಕಣ್ಮರೆಯಾಗಿದ್ದಾರೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಕಾರ್ಯಗಳಾಗ್ತಾ ಇದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಯೋಧರೆಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇಡೀ ಊರೇ ಕ್ಷಣಾರ್ಧದಲ್ಲಿ ಇಲ್ಲದಂತ ಆಗೋಗಿದೆ. ಅಂತ ಪ್ರವಾಹ ಅಲ್ಲಿ ಆಗಿರೋದು. ಅದರ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ಆ ದೃಶ್ಯವೇ ಹೇಳ್ತಾ ಇದೆ. ಸಾಕಷ್ಟು ಜನ ಕಾಣೆಯಾಗಿದ್ದಾರೆ ಅನ್ನುವಂತ ಮಾಹಿತಿ, 5 ಜಲಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಆದ್ರೆ ಈ ನಂಬರ್ಸ್ ಇನ್ನೂ ಏರಿಕೆ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅಲ್ಲಿ ಗಮನಿಸ್ತಾ ಇದೀವಿ, ಅನೇಕರು ಓಡಾಡುವಂತ ರಸ್ತೆ, ಅದರ ಜೊತೆಯಲ್ಲಿ ಅನೇಕ ಕಟ್ಟಡ, ಮನೆ ಎಲ್ಲವೂ ಕೂಡ ಇತ್ತು. ಸುನಾಮಿಯಂತೆ ಇಡೀ ಗುಡ್ಡ ಕೊಚ್ಚಿ ಬಂದಿದೆ. ಉತ್ತರಾಖಂಡ್ ಸಿಎಂಗೆ ಪ್ರಧಾನಿ ಮೋದಿ ಈಗ ಕರೆ ಮಾಡಿದ್ದಾರೆ. ಈ ಪ್ರವಾಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಕ್ಷಣಾ ಕಾರ್ಯಕ್ಕೆ ಯಾವ ರೀತಿಯಾದಂತಹ ಸಹಾಯ ಬೇಕು, ಜೊತೆಗೆ ಪರಿಹಾರಗಳು ಯಾವ ರೀತಿಯಾಗಿ ಆಗಬೇಕು, ಅಲ್ಲಿದ್ದಂಥವರ ರಕ್ಷಣೆ ಹೇಗಾಗಬೇಕು, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಪ್ರವಾಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮೋದಿ ಕರೆ ಮಾಡಿದ್ದಾರೆ ಉತ್ತರಾಖಂಡ್ ಸಿಎಂಗೆ, ಕರೆ ಮಾಡಿ ಮಾತಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಕಂಡು ಕೇಳರಿಯದಂತಹ ಮತ್ತೊಂದು ಮೇಘಸ್ಫೋಟ. 150 ಯೋಧರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಐಟಿಬಿಪಿ ನಿಯೋಜನೆ ಆಗಿದೆ. ಬಹಳ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾಕಂದ್ರೆ 50ಕ್ಕೂ ಹೆಚ್ಚು ಜನ ಅಲ್ಲಿ ಕಣ್ಮರೆಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದು. ಆ ನಿಟ್ಟಿನಲ್ಲಿ ಪ್ರಧಾನಿ ಕೂಡ ಈಗ ಈ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಮತ್ತೊಂದು ಮೇಘಸ್ಫೋಟ ಆಗಿದೆ. 150 ಯೋಧರು ಅಲ್ಲೇ ಸ್ಥಳದಲ್ಲಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಅನೇಕರು ಸಿಲುಕಿಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯ. ಮತ್ತೊಂದು ಕಡೆಯಲ್ಲಿ ಅನೇಕರು ಕಣ್ಮರೆಯಾಗಿದ್ದಾರೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಕಾರ್ಯಗಳಾಗ್ತಾ ಇದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಯೋಧರೆಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇಡೀ ಊರೇ ಕ್ಷಣಾರ್ಧದಲ್ಲಿ ಇಲ್ಲದಂತ ಆಗೋಗಿದೆ. ಅಂತ ಪ್ರವಾಹ ಅಲ್ಲಿ ಆಗಿರೋದು. ಅದರ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ಆ ದೃಶ್ಯವೇ ಹೇಳ್ತಾ ಇದೆ. ಸಾಕಷ್ಟು ಜನ ಕಾಣೆಯಾಗಿದ್ದಾರೆ ಅನ್ನುವಂತ ಮಾಹಿತಿ, 5 ಜಲಸಮಾಧಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಆದ್ರೆ ಈ ನಂಬರ್ಸ್ ಇನ್ನೂ ಏರಿಕೆ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅಲ್ಲಿ ಗಮನಿಸ್ತಾ ಇದೀವಿ, ಅನೇಕರು ಓಡಾಡುವಂತ ರಸ್ತೆ, ಅದರ ಜೊತೆಯಲ್ಲಿ ಅನೇಕ ಕಟ್ಟಡ, ಮನೆ ಎಲ್ಲವೂ ಕೂಡ ಇತ್ತು. ಸುನಾಮಿಯಂತೆ ಇಡೀ ಗುಡ್ಡ ಕೊಚ್ಚಿ ಬಂದಿದೆ. ಉತ್ತರಾಖಂಡ್ ಸಿಎಂಗೆ ಪ್ರಧಾನಿ ಮೋದಿ ಈಗ ಕರೆ ಮಾಡಿದ್ದಾರೆ. ಈ ಪ್ರವಾಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಕ್ಷಣಾ ಕಾರ್ಯಕ್ಕೆ ಯಾವ ರೀತಿಯಾದಂತಹ ಸಹಾಯ ಬೇಕು, ಜೊತೆಗೆ ಪರಿಹಾರಗಳು ಯಾವ ರೀತಿಯಾಗಿ ಆಗಬೇಕು, ಅಲ್ಲಿದ್ದಂಥವರ ರಕ್ಷಣೆ ಹೇಗಾಗಬೇಕು, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಪ್ರವಾಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮೋದಿ ಕರೆ ಮಾಡಿದ್ದಾರೆ ಉತ್ತರಾಖಂಡ್ ಸಿಎಂಗೆ, ಕರೆ ಮಾಡಿ ಮಾತಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಕಂಡು ಕೇಳರಿಯದಂತಹ ಮತ್ತೊಂದು ಮೇಘಸ್ಫೋಟ. 150 ಯೋಧರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಐಟಿಬಿಪಿ ನಿಯೋಜನೆ ಆಗಿದೆ.
ಬಹಳ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾಕಂದ್ರೆ 50ಕ್ಕೂ ಹೆಚ್ಚು ಜನ ಅಲ್ಲಿ ಕಣ್ಮರೆಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದು. ಆ ನಿಟ್ಟಿನಲ್ಲಿ ಪ್ರಧಾನಿ ಕೂಡ ಈಗ ಈ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಮತ್ತೊಂದು ಮೇಘ ಸ್ಫೋಟ ಆಗಿದೆ. 150 ಯೋಧರು ಅಲ್ಲೇ ಸ್ಥಳದಲ್ಲಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಅನೇಕರು ಸಿಲುಕಿಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯ. ಮತ್ತೊಂದು ಕಡೆಯಲ್ಲಿ ಅನೇಕರು ಕಣ್ಮರೆಯಾಗಿದ್ದಾರೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಕಾರ್ಯಗಳಾಗ್ತಾ ಇದೆ. SDRF, NDRF ಯೋಧರೆಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇಡೀ ಊರೇ ಕ್ಷಣಾರ್ಧದಲ್ಲಿ ಇಲ್ಲದಂತ ಆಗೋಗಿದೆ. ಅಂತ ಪ್ರವಾಹ ಅಲ್ಲಿ ಆಗಿರೋದು. ಅದರ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ಆ ದೃಶ್ಯವೇ ಹೇಳ್ತಾ ಇದೆ. ಸಾಕಷ್ಟು ಜನ ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ, 5 ಜಲಸಮಾಧಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಆದ್ರೆ ಈ ನಂಬರ್ಸ್ ಇನ್ನೂ ಏರಿಕೆ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅಲ್ಲಿ ಗಮನಿಸ್ತಾ ಇದೀವಿ, ಅನೇಕರು ಓಡಾಡುವಂತ ರಸ್ತೆ, ಅದರ ಜೊತೆ ಅನೇಕ ಕಟ್ಟಡ, ಮನೆ ಎಲ್ಲವೂ ಕೂಡ ಇತ್ತು. ಸುನಾಮಿಯಂತೆ ಇಡೀ ಗುಡ್ಡ ಕೊಚ್ಚಿ ಬಂದಿದೆ. ಕಂಡ ಸಿಎಂಗೆ ಪ್ರಧಾನಿ ಮೋದಿ ಈಗ ಕರೆ ಮಾಡಿದ್ದಾರೆ. ಈ ಪ್ರವಾಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಕ್ಷಣಾ ಕಾರ್ಯಕ್ಕೆ ಯಾವ ರೀತಿಯಾದಂತಹ ಸಹಾಯ ಬೇಕು, ಜೊತೆಗೆ ಪರಿಹಾರಗಳು ಯಾವ ರೀತಿಯಾಗಿ ಆಗಬೇಕು, ಅಲ್ಲಿದ್ದಂಥವರ ರಕ್ಷಣೆ ಹೇಗಾಗಬೇಕು, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ತುರ್ತು ರಕ್ಷಣಾ ಕಾರ್ಯಕ್ಕೆ ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಪ್ರವಾಹದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮೋದಿ ಕರೆ ಮಾಡಿದ್ದಾರೆ ಉತ್ತರಾಖಂಡ್ ಸಿಎಂಗೆ, ಕರೆ ಮಾಡಿ ಮಾತಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಕಂಡು ಕೇಳರಿಯದಂತಹ ಮತ್ತೊಂದು ಮೇಘ ಸ್ಫೋಟ. 150 ಯೋಧರಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ITBP ನಿಯೋಜನೆ ಆಗಿದೆ. ಬಹಳ ತ್ವರಿತಗತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾಕಂದ್ರೆ 50ಕ್ಕೂ ಹೆಚ್ಚು ಜನ ಅಲ್ಲಿ ಕಣ್ಮರೆಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದು. ಆ ನಿಟ್ಟಿನಲ್ಲಿ ಪ್ರಧಾನಿ ಕೂಡ ಈಗ ಈ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಮತ್ತೊಂದು ಮೇಘ ಸ್ಫೋಟ ಆಗಿದೆ. 150 ಯೋಧರು ಅಲ್ಲೇ ಸ್ಥಳದಲ್ಲಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಅನೇಕರು ಸಿಲುಕಿಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯ. ಮತ್ತೊಂದು ಕಡೆಯಲ್ಲಿ ಅನೇಕರು ಕಣ್ಮರೆಯಾಗಿದ್ದಾರೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅವರನ್ನು ಕೂಡ ರಕ್ಷಣೆ ಮಾಡುವಂತಹ ಕಾರ್ಯಗಳಾಗ್ತಾ ಇದೆ. SDRF, NDRF ಯೋಧರೆಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಇಡೀ ಊರೇ ಕ್ಷಣಾರ್ಧದಲ್ಲಿ ಇಲ್ಲದಂತ ಆಗೋಗಿದೆ. ಅಂತ ಪ್ರವಾಹ ಅಲ್ಲಿ ಆಗಿರೋದು. ಅದರ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ಆ ದೃಶ್ಯವೇ ಹೇಳ್ತಾ ಇದೆ. ಸಾಕಷ್ಟು ಜನ ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ, 5 ಜಲಸಮಾಧಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಆದ್ರೆ ಈ ನಂಬರ್ಸ್ ಇನ್ನೂ ಏರಿಕೆ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅಲ್ಲಿ ಗಮನಿಸ್ತಾ ಇದೀವಿ, ಅನೇಕರು ಓಡಾಡುವಂತ ರಸ್ತೆ, ಅದರ ಜೊತೆ ಅನೇಕ ಕಟ್ಟಡ, ಮನೆ ಎಲ್ಲವೂ ಕೂಡ ಇತ್ತು. ಸುನಾಮಿಯಂತೆ ಇಡೀ ಗುಡ್ಡ ಕೊಚ್ಚಿ ಬಂದಿದೆ.